ನಮಸ್ಕಾರ ಎಲ್ಲರಿಗೂ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಆರ್ ಸಿ ಬಿ ಕೋಸಮ್ ಫ್ಯಾನ್ಸ್ ನಲ್ಲಿ ಕೇಳಿದೆ 7ನೇ ಮತ್ತು 8ನೇ ಕ್ವಶನ್ ನಾನೇನು ನಿಲ್ಲಿಸ್ಬಿಡಿದೆ ಅಂತ ಅನ್ಕೊಂಡಿದ್ದೆ ಕ್ವಶನ್ ಕೇಳೋದನ್ನ ಆ ಕ್ವಶನ್ ಲಾಸ್ಟ್ ಅಂತ ಬಟ್ 7ನೇ ಮತ್ತು 8ನೇ ಕ್ವಶನ್ ಕೇಳಿದೆ ಮಗ ಸೊ ಇವತ್ತು ಕೇಳಿರುವಂತ ಮೊದಲನೇ ಮತ್ತೆ 7ನೇ ಕ್ವಶನ್ ಬಗ್ಗೆ ಡಿಸ್ಕಸ್ ಮಾಡೋಣ ಅದೇನೇ ಸ್ಪಿನ್ನರ್ಸ್ ರಿಲೇಟೆಡು ಅದೇ ಯಾವ ಬ್ರಿಸ್ಟ್ ಸ್ಪಿನ್ನರ್ ಬೇಕು ನಮ್ಮ ಆರ್ ಸಿ ಬಿಗೆ ಯಾವ ಫಿಂಗರ್ ಸ್ಪಿನ್ನರ್ ಬೇಕು ನಮ್ಮ ಆರ್ ಸಿ ಬಿಗೆ ಅಂತ ಆರ್ ಸಿ ಬಿ 2 ಕ್ವಶನ್ ಕೇಳಿದೆ ಮೊದಲನೇ ಕ್ವಶನ್ ತಗೊಳ್ಳೋಣ ಇವಾಗ ಅದರಲ್ಲಿ 9 ಜನನ ಲಿಸ್ಟ್ ಮಾಡಿದೆ ಶಾರ್ಟ್ ಲಿಸ್ಟ್ ಮಾಡಿದೆ ನಮ್ಮ ಆರ್ ಸಿ ಬಿ ಆ್ಯಂಡ್ 2ನೇ ಕ್ವಶನಲ್ಲಿ ಅದು ರೆಡಿ ಟು ಫಿಂಗರ್ ಸ್ಪಿನ್ನರು ಅದರಲ್ಲಿ ಒಂದು 6 ಜನದ ಹೆಸರನ್ನ ಶಾರ್ಟ್ ಲಿಸ್ಟ್ ಮಾಡಿದೆ ಬಟ್ ಬ್ರಿಸ್ಟ್ ಸ್ಪಿನ್ನರ್ಸ್ನೇ ಒಂಥರ ಸುಮಾರು ಜನ ಇರೋದು ಫಿಂಗರ್ ಸ್ಪಿನ್ನರು ಸಿಗೋದು ಕಷ್ಟ ಅಂತಲ್ಲ ಬಟ್ ಆರ್ ಸಿ ಬಿ ಲಿಸ್ಟ್ ಮಾಡಿರೋದು ಕಮ್ಮಿ ಬ್ರಿಸ್ಟ್ ಸ್ಪಿನ್ನರ್ಸ್ನ ಜಾಸ್ತಿ ಲಿಸ್ಟ್ ಮಾಡಿದೆ 9 ಜನ ಲಿಸ್ಟ್ ಮಾಡಿದೆ ಬ್ರಿಸ್ಟ್ ಸ್ಪಿನ್ನರ್ಸ್ ಕ್ಯಾಟಗರಿಯಲ್ಲಿ ಸೊ ಮೊದಲನೇ ಪ್ಲೇಯರು ಬ್ರಿಸ್ಟ್ ಸ್ಪಿನ್ನರ್ಸ್ ಅಂತ ಬಂದಾಗ ಇಟ್ಸ್ ಯುಜಿ ಚಾಹಲ್ ಇನ್ಯಾರು ಬರ್ತಾರೆ ಗುರು ಮೇಲೆ ಟಾಪ್ ಆಫ್ ದ ಲಿಸ್ಟ್ ಅಲ್ಲಿ ಯುಜಿ ಚಾಲ್ನ ಡಿಸ್ಪ್ಲೇ ಮಾಡ್ಬಿಡ್ತಾರೆ ನಮ್ಮ ಆರ್ ಸಿ ಬಿ ಯಾರು ಬೇಕು ಅಂತ ಆ್ಯಂಡ್ ಎಲ್ಲರಿಗೂ ಗೊತ್ತಿರೋದ್ರೆ ಯುಜಿ ಚಾಲ್ಗೆ ಆರ್ ಸಿ ಬಿ ಟಾರ್ಗೆಟ್ ಮಾಡುವಂಥ ಪಾಸಿಬಿಲಿಟಿ ಏನಿದೆ ಇದು 99% ಇದೆ ಅಂತ ಸೊ ಹೋಪ್ಫುಲಿ ಸಿಗ್ತಾರೆ ಈ ಸೀಸನು ಅಂತ ಅನ್ಕೊಂಡಿದ್ದೀವಿ ಯಾಕಂದರೆ ಪೋಸ್ಟು ಕೂಡ ಜಾಸ್ತಿ ಇರೋದ್ರಿಂದ ಆರ್ ಸಿ ಬಿ ಬಿಡ್ ಮಾಡಿ ತೊಗೊಳ್ಳಿ ಆ್ಯಂಡ್ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಇವ್ರಿಗಿಂತ ಬೆಟ್ರಾಗಿ ಒಬ್ಬ ಸ್ಪಿನ್ನರ್ ಪರ್ಫಾರ್ಮ್ ಮಾಡಿದ್ದಾರೆ ಅಂತಂದರೆ ಅದು ಲಿಸ್ಟಲ್ಲಿ ಯಾರೂ ಕೂಡ ಇಲ್ಲ ಆದ್ದರಿಂದ ಇವ್ರನ್ನೇ ತಗೊಳ್ಳಿ ಅಂತ ಆರ್ ಸಿ ಬಿ ಫ್ಯಾನ್ಸ್ಗಳು ಬೇಡಿಕೆ ಇಡ್ತಾ ಇರ್ತಾರೆ ಸೊ ಹೋಪ್ಫುಲಿ ಇವ್ರನ್ನೇ ತಗೊಳ್ಳೋದು ಅಂತ ಅನ್ಕೊಂಡಿದ್ದೀನಿ ಈ 9 ಜನದ ಲಿಸ್ಟು ಏನಾಗಿದೆ ಅದರಲ್ಲಿ ಇವರೇ ಒಂಥರ ಟಾಪ್ ಪ್ರಿಫರೆನ್ಸಲ್ಲಿ ಇರ್ತಾರೆ ಅಂತ ಹೇಳಬೇಕು 2ನೇ ಪ್ಲೇಯರ್ ಇಟ್ಸ್ ಒನಿಂದು ಹಸರಂಗ ರಂಗಣ್ಣನಿಗೋಸ್ಕರ ಚಾಲನೆ ಬಿಟ್ಟರು ನಾವು ಆರ್ ಸಿ ಬಿ ಮತ್ತೆ ರಂಗಣ್ಣನ ಎಳ್ಕೊಂಬಂದ್ಬಿಟ್ಟು ಹಂಗೆ ಹಿಂಗೆ ಒಂದು ಸೀಸನ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಿಲ್ಲ ಅಂತಲ್ಲ ವಿಕೆಟ್ಸ್ಗಳನ್ನ ಸಖತ್ತಾಗಿ ಎತ್ತಿದ್ದಾರೆ ಬಟ್ ವಿಕೆಟ್ಸ್ ಏನೋ ಎತ್ತಿದ್ರು ಬಟ್ ರನ್ಸು ಹುಚ್ಚನಾಗಿ ಓಡಿಸ್ಕೊಂತ ಇದ್ರಿಂದ ಇವರು ಬೇಡ ಅಂತಾನೆ ಹೇಳ್ತೀನಿ ಬ್ಯಾಟಿಂಗ್ ಒಂದು ರೇಂಜಿಗೆ ಪರ್ಫಾರ್ಮ್ ಮಾಡ್ತಾರೆ ಬಟ್ ನಮ್ಮ ಆರ್ ಸಿ ಬಿಯಲ್ಲಿ ಇವರೇನು ಬ್ಯಾಟಿಂಗಿಂದ ಏನು ಆವಳಿ ಕೊಟ್ಟರು ಭಾರಿ ಬೊಬ್ಬರ್ಸ್ಬಿಟ್ರು ಅನ್ನೋ ಥರ ಎಲ್ಲ ಏನೂ ಪರ್ಫಾರ್ಮ್ ಮಾಡಿಲ್ಲ ಸೊ ಅದರಿಂದ ಇವರು ಬ್ಯಾಟಿಂಗ್ ಮೇಲೆ ಕಾನ್ಫಿಡೆನ್ಸ್ ಇರೋದಕ್ಕಿಂತ ಇವರು ಬೌಲಿಂಗ್ ಮೇಲೆ ಜಾಸ್ತಿ ಕಾನ್ಫಿಡೆನ್ಸ್ ಇಡಬೇಕು ಬಟ್ ಆ ಕಾನ್ಫಿಡೆನ್ಸ್ನ ನಮಗೆ ಬೇರೆ ಪ್ಲೇಯರು ಕೂಡ ಕೊಡೋದ್ರಿಂದ ಯೂಸ್ ಚಾಲನೆ ಕೊಡೋದ್ರಿಂದ ಒಣಿಂದು ಹಸರಂಗನ ತಗೊಂಡು ಮತ್ತೆ ಆರ್ ಸಿ ಬಿ ತಪ್ಪು ಮಾಡದೇ ಇರಲಿ ಅಂತ ನಾನು ಕೇಳ್ಕೊಂತೀನಿ ಮಗ ಸೊ ನಿಮಗೇನಾದ್ರು ಬೇಕು ಹಸರಂಗ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ಹಸರಂಗ ವರ್ಸ್ಟ್ ಪ್ಲೇಯರ್ ಅಂತ ಹೇಳ್ತೀರಾ ನಮ್ಮ ಆರ್ ಸಿ ಬಿಗೆ ಬೇಡ ಅಂತ ಹೇಳ್ತೀನಿ ಅಷ್ಟೇ ಯಾಕಂದ್ರೆ ಚಿನ್ನಸ್ವಾಮಿಲಿ ಖರಾಬ್ ಆಗಿದೆ ಅವರ ಸ್ಟ್ಯಾಟ್ಸು ನಾಯಿ ಇಕ್ಕಿಸ್ಕೊಂಡಿದ್ರೆ ಕರಣ್ ಶರ್ಮಾ ನಮ್ಮ ಆರ್ ಸಿ ಬಿ ಎಕ್ಸ್ ಪ್ಲೇಯರು ಸೊ ಇವ್ರನ್ನ ತಗೋಬೇಕು ಆರ್ ಸಿ ಬಿ ಅಂತ ಕೇಳಿದ್ರೆ ತೊಗೊಬೋದು ಬ್ಯಾಕಪ್ ಆಗಬೇಕಾದ್ರೆ ತಗೊಳ್ಳಿ ಬಟ್ ಮೈನ್ ಪ್ಲೇಯರ್ ಆಗಿ ಮೈನ್ ಇಂಟೆನ್ಷನ್ ಇಟ್ಕೊಂಡು ತಗೊಂತಾರೆ ಅಂತಂದರೆ ನನ್ನ ಪ್ರಕಾರ ಬೇಡ ಅಂತ ಹೇಳ್ತೀನಿ ಇವ್ರನ್ನ ಯುಟಿಲೈಸ್ ಮಾಡಿದೆ ಆರ್ ಸಿ ಬಿ ಒಂದೊಂದು ಮ್ಯಾಚಲ್ಲಿ ಕೆಲವೊಂದು ವಿಕೆಟ್ಗಳನ್ನ ತಕ್ಕಂಗೆ ಕೊಟ್ಟಿದ್ದಾರೆ ಬಟ್ ಇವ್ರನ್ನ ಇವ್ರು ಒಂಥರ ಗೇಮ್ ಚೇಂಜ್ ಮಾಡಿಬಿಡ್ತಾರೆ ಟರ್ನ್ ಮಾಡಿಬಿಡ್ತಾರೆ ನಮಗೆ ಟ್ವಿಸ್ಟ್ ಮಾಡಿಬಿಡ್ತಾರೆ ಅನ್ನೋ ಥರ ಎಲ್ಲ ಏನೂ ಮಾಡಿಲ್ಲ ಸೊ ಆದ್ದರಿಂದ ನನ್ನ ಪ್ರಕಾರ ಕರಣ್ ಶರ್ಮನು ಕೂಡ ಬೇಡ ಬೇರೆ ಯಂಗ್ ಪ್ಲೇಯರ್ನ ತೊಗೊಂಡ್ರೆ ಬೆಟರ್ ಆಗಿರುತ್ತೆ ಆ್ಯಡಮ್ ಜಾಂಪಾ ಬೇಡ ಆಗೋರು ಒಂದು ದೊಡ್ಡ ಕೈ ಮುಗಿದು ಬಿಡ್ತೀವಿ ಆ್ಯಡಮ್ ಜಾಂಪಾ ಇದ್ರು ನಮ್ಮ ಆರ್ ಸಿ ಬಿಲಿ ಎಕ್ಸ್ ಪ್ಲೇಯರ್ ಇವ್ರು ಕೂಡ ಬಂದರು ಒಂದು ಸೀಸನ್ ಕೈ ಕೊಟ್ಟು ಬೇರೆ ಹೋಗಿದ್ರು ನಮ್ಮ ಆರ್ ಸಿ ಬಿಗೆ ಅದೇ ಕೊರೋನಾ ಬಂತಲ್ಲ ಆ ಟೈಮಲ್ಲಿ ನಾನು ಆಡಲ್ಲ ಅದು ಇದು ಅನ್ನೋ ಥರ ಎಲ್ಲ ಅಂದ್ಕೊಂಡು ಹೋಗಿದ್ರು ಇವರು ಮತ್ತು ರಿಚರ್ಡ್ಸನ್ನು ಸೊ ಅದರಿಂದ ಆರ್ ಸಿ ಬಿ ಹತ್ರ ಇವ್ರದ್ದು ಒಂಥರ ಏನಿದೆ ಆ ಒಂದು ಹೋಪ್ಸ್ ಏನಿದೆ ಆ ಒಂದು ನಂಬಿಕೆ ಟ್ರಸ್ಟ್ ಏನಿದೆ ಅದು ಕಳ್ಕೊಂಡಿದ್ರು ಆಲ್ರೆಡಿ ಆರ್ ಸಿ ಬಿ ಇವ್ರ ಮೇಲೆ ಮತ್ತೆ ಬಿಡ್ ಮಾಡಿಬಿಟ್ಟು ತಗೊಳ್ಳೋದು ನನ್ನ ಪ್ರಕಾರ 99% ಇವ್ರ ಮೇಲೆ ಬಿಡ್ ಮಾಡೋಕೆ ಹೋಗಲ್ಲ ಏನಾದ್ರು ದಡ್ತನ ಇತ್ತು ಅಂತಂದರೆ ಬಿಡ್ ಮಾಡೋಕೆ ಹೋಗಬೇಕು ಅಷ್ಟೇ ಆ್ಯಡಮ್ ಜಾಂಪಾಗೆ ಕಳಪೆ ಪ್ಲೇಯರ್ ಅಂತ ಹೇಳ್ತಿಲ್ಲ ಬಟ್ ಟ್ರಸ್ಟ್ ಉಳಿಸ್ಕೊಂಡಿಲ್ಲ ನಮ್ಮ ಆರ್ ಸಿ ಬಿ ಜೊತೆಗೆ ರಾಹುಲ್ ಚಾರು ನನ್ನ ಪ್ರಕಾರ ರಾಹುಲ್ ಚಾರು ಬಿಡ್ ಮಾಡಿ ತಗೊಳ್ಳೋದು ನನ್ನ ಪ್ರಕಾರ ಕಷ್ಟ ಅಂತಂದರೆ ಹೆವಿ ರೇಟ್ಗೆ ಹೋಗ್ಬಿಡ್ತಾರೆ ಅಂತಲ್ಲ ಇವ್ರ ಮೇಲೆ ಬಿಡ್ ಮಾಡಲ್ಲ ನಮ್ಮ ಆರ್ ಸಿ ಬಿ ಅಂತ ಹೇಳ್ತೀನಿ ಯಾಕಂದರೆ ಯೂಸಿ ಚಾಲ್ನ ಬಿಟ್ಬಿಟ್ಟು ಇವರು ತಗೊಂತಾರೆ ಇವ್ರನ್ನ ಅಂತಂದರೆ ಇನ್ಫ್ಯಾಕ್ಟ್ ಹಸರಂಗನೇ ತೊಗೋಬೋದು ಹಂಗೆ ನೋಡೋಕೆ ಹೋಯ್ತು ಅಂತಂದರೆ ಬೆಟ್ರ್ ಆಗಿದ್ದಾರೆ ರಾಹುಲ್ ಚಾರ್ನ ತಗೊಳ್ಳೋದಕ್ಕಿಂತ ಹಂಗೆ ನೋಡೋಕೆ ಹೋದರೆ ಲಾಸ್ಟ್ ಸೀಸನು ಎಲ್ಲ ಏನು ಅಷ್ಟೊಂದೇನು ಫಾರ್ಮಲ್ಲಿ ಏನು ಕಾಣಿಸ್ಕೊಂಡಿಲ್ಲ ರಾಹುಲ್ ಚಾರು ಇಂಪ್ಯಾಕ್ಟ್ ಮಾಡಿಬಿಡಿದ್ರೆ ಹಿಂಗೆ ಮಾಡಿಬಿಡಿದ್ರೆ ಅಂತ ಏನೂ ಇಲ್ಲ ರೀಸೆಂಟಾಗಿ ಏನೋ ಇವ್ರದ್ದು ಡೊಮೆಸ್ಟಿಕಲ್ಲೂ ಕೂಡ ಏನು ಅಷ್ಟೊಂದೇನು ಸೌಂಡ್ ಆಗ್ತಿಲ್ಲ ಸೊ ಅದರಿಂದ ನನ್ನ ಪ್ರಕಾರ ಇವರಿಗೆ ಬಿಡ್ ಮಾಡದೇ ಇದ್ರೇನೋ ವಾಸಿ ಆದಿಲ್ ರಶೀದ್ ಏನಕ್ಕೆ ಗುರು ಆಕ್ಷನಲ್ಲಿ ಇವ್ರದ್ದು ಆಕ್ಷನ್ ಅಲ್ಲ ಲಿಸ್ಟಲ್ಲಿ ಏನಕ್ಕೆ ಇವ್ರ ಹೆಸರನ್ನ ಇಟ್ಟಿದ್ದೀರಾ ನೀವು ಹೆಂಗಿದ್ರು ಬಿಡ್ ಮಾಡೋಕೆ ಹೋಗಲ್ಲ ಅಂತ ಗೊತ್ತು ಆದಿಲ್ ರಶೀದ್ಗೆ ಸುಮ್ಮನೆ ಏನಕ್ಕೆ ಅವ್ರ ಹೆಸರನ್ನ ಇಟ್ಟಿದ್ದೀರಾ ಆದಿಲ್ ರಶೀದ್ ನನ್ನ ಪ್ರಕಾರ ಬಿಡ್ ಮಾಡೋಕೆ ಹೋಗಲ್ಲ ಆ್ಯಂಡ್ ತೊಗೊಳ್ಳೋದು ಕೂಡ ಇಲ್ಲ ಸುಮ್ಮನೆ ಹೆಸರು ಒಂಥರ ಫಾರ್ಮಾಲಿಟಿಗೆ ಇಟ್ಟಿರೋ ಥರ ಕಾಣಿಸ್ತೈತೆ ಮಯಾಂಕ್ ಮಾರ್ಕಂಡೆ ತೊಗೊಬೋದು ಒಂಥರ ಬ್ಯಾಕಪ್ ಪ್ಲೇಯರ್ ಆಗಿ ತೊಗೊಬೋದು ಮಯಾಂಕ್ ಮಾರ್ಕಂಡೆನ ಒಳ್ಳೆ ಬೌಲರು ಚೆನ್ನಾಗಿ ಮಾಡಿದ್ದಾರೆ ತೊಗೊಳ್ಳೋಂಥ ಚಾನ್ಸಸ್ ಇದೆ ಅಂತ ಹೇಳ್ಬೋದು ಇವರು ಇವ್ರನ್ನ ಬಿಟ್ಬಿಡ್ತಾರೆ ಇಂಟ್ರೆಸ್ಟ್ ಮೀಟ್ ಮಾಡ್ತಾರೆ ಅಂತೆಲ್ಲ ಮಯಾಂಕ್ ಮಾರ್ಕಂಡೆ ಮೇಲೆ ಸ್ವಲ್ಪ ಏನೋ ಅವರು ಈ ಪ್ಲೇಯರಲ್ಲಿ ಏನೋ ಇದೆ ಅಂತ ನನಗೂ ಅನಿಸುತ್ತೆ ನೋಡೋಣ ಹೋಪ್ಫುಲಿ ಮಯಾಂಕ್ ಡಾಗಾರ್ಗೆ ಲಾಸ್ಟ್ ಸೀಸನ್ನು ಒಂಥರ ಹೋಪ್ಸ್ನ ಕೊಟ್ಟಿದ್ರಲ್ಲ ಒಂಥರ ಟ್ರಸ್ಟ್ನ ಬಿಲ್ಡ್ ಮಾಡಿಬಿಟ್ಟು ಅವ್ರಿಗೆ ಚಾನ್ಸು ಕೂಡ ಕೊಟ್ಟಿದ್ರು ಸೊ ಆ ಥರ ಮಯಾಂಕ್ ಮಾರ್ಕಂಡೆ ಕೊಟ್ಟರೆ ಏನಾದ್ರು ಒಂದು ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ ಈ ಸೀಸನ್ನು ಸೊ ಹೋಪ್ಫುಲಿ ನೋಡೋಣ ಬಿಡ್ ಮಾಡಿ ತೊಗೊಳ್ಳೋಂಥ ಸಾಧ್ಯತೆ ಇದೆ ಶ್ರೇಯಸ್ ಗೋಪಾಲ್ ನನ್ನ ಪ್ರಕಾರ ತಗೊಳ್ಳಲಾಗೋರು ಸುಮ್ಮನೆ ಇವರು ಲೆಸ್ಟರ್ ಶಾಸ್ತ್ರಕ್ಕೋಸ್ಕರ ಕರ್ನಾಟಕ ಪ್ಲೇಯರ್ ಅಂತ ಇಟ್ಟಿದ್ರೆ ಅಂತ ಕಾಣಿಸಿದೆ ಶ್ರೇಯಸ್ ಗೋಪಾಲ್ನ ಆರ್ ಸಿ ಬಿ ತಗೊಳ್ಳಂಗಿದ್ರೆ ಯಾವುದೋ ಜಮಾದಲ್ಲಿ ತಗೊಂಡಿರೋದು
ಆರ್ ಬಿಟ್ಟಾಗಲೇ ತಗೊಂಡಿರೋದು. ಸೊ ಇವಾಗ ತಗೊಬೇಕು RCB. ಖಂಡಿತ ಇವಾಗ ಶ್ರೇಯಸ್ ಗೋಪಾಲ್ ಮೇಲೆ ಬಿಡ್ ಮಾಡಿ ತಗೊಳಕ್ಕೆ ಹೋಗಲ್ಲ. ಸುಯಾಶ್ ಶರ್ಮಾ, ಸೊ ಇವ್ರು ನನ್ನ ಪ್ರಕಾರ ಒಂಥರ ಸ್ವಲ್ಪ ಡಿಮ್ಯಾಂಡಲ್ಲಿ ಇರ್ತಾರೆ ಅಂತ ಹೇಳ್ಬೇಕು. KKRಗೆ ಮಸ್ತಾಗಿ ಪರ್ಫಾರ್ಮ್ ಮಾಡಿದರೆ ಸುಯಾಶ್ ಶರ್ಮಾ ಲಾಸ್ಟ್ ಸೀಸನ್ ಸಾಕಾಗಿ ಪರ್ಫಾರ್ಮ್ ಮಾಡಿದರೆ. ಸೊ ಹೋಪ್ಫುಲಿ RCB ಇವ್ರನ್ನ ಟಾರ್ಗೆಟ್ ಮಾಡಿದ್ರು ಕೂಡ ಆಶ್ಚರ್ಯ ಪಡುವಂಥದ್ದಿಲ್ಲ. ಬಟ್ KKR ಮತ್ತೆ ಇವ್ರನ್ನ ಬೈಬ್ಯಾಕ್ ಮಾಡ್ಕೊಳ್ಳುವಂಥ ಎಲ್ಲ ಸಾಧ್ಯತೆ ನನಗೇನೋ ಕಾಣಿಸ್ತಾ ಇದೆ. ನೋಡೋಣ, KKR ಆದರೆ ಅಂತ ಏನು ಹೆವಿ ಅಮೌಂಟ್ ಏನಿಲ್ಲ, ಬಟ್ ಇವರೇನು ಅಂತ ಹೆವಿ ಅಮೌಂಟ್ಗೂ ಕೂಡ ಹೋಗಲ್ಲ. ಏನಿದ್ರು ಒಂದು 5 ಕೋಟಿ ಒಳಗಡೆ ಹೋಗ್ತಾರೆ ಅಂತ ಕಾಣಿಸುತ್ತೆ ಸುಯಾಶ್ ಶರ್ಮಾ. ಸೊ ಇವ್ರು ಡಿಮ್ಯಾಂಡಲ್ಲಿ ಇರ್ತಾರೆ ನನ್ನ ಪ್ರಕಾರ. ಬೇರೆಯವ್ರಿಗೆ ಕಂಪೇರ್ ಮಾಡ್ತು ಅಂತ ಅಂದರೆ ಈ ರಾಹುಲ್ ಚಾರೋ ಜೊತೆಗೆ ಆದಿಲ್ ರಶೀದು, ಶ್ರೇಯಸ್ ಗೋಪಾಲ್ಗೆ ಕಂಪೇರ್ ಮಾಡ್ತು ಅಂತಂದರೆ ಸುಯಾಶ್ ಶರ್ಮಾ ಸ್ವಲ್ಪ ಡಿಮ್ಯಾಂಡಲ್ಲಿ ಇರ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಪರ್ಸನಲಿ. ಬಟ್ ನನ್ನ ಪ್ರಕಾರ ಈ ಲಿಸ್ಟಲ್ಲಿ ಸ್ಪಿನ್ನರ್ಸ್ಗಳ ಲಿಸ್ಟಲ್ಲಿ RCB ಏನಾದ್ರು ಕಣ್ಣು ಹಾಕ್ತು ಅಂತಂದರೆ ಅದನ್ನು ನನ್ನ ಪ್ರಕಾರ ಫಸ್ಟ್ ಪ್ರಿಫರೆನ್ಸಲ್ಲಿ ಯೂಸಿಜ್ ಚಾಲ್ ಆಗಿರಬೇಕು. ಸೆಕೆಂಡ್ ಪ್ರಿಫರೆನ್ಸಲ್ಲಿ ನನ್ನ ಪ್ರಕಾರ ಮಯಾಂಕ್ ಮಾರ್ಕೆಟನ್ನು ತಗೊಂಡ್ರೆ ಚೆನ್ನಾಗಿರುತ್ತೆ, ಅಥವಾ ಸುಯಾಶ್ ಶರ್ಮಾಗೆ ಬಿಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಈ 9 ಜನದ ಲಿಸ್ಟಲ್ಲಿ ನಾನು ಅವ್ರು ಕೇಳಿರೋದು ಒಂದೇ ಒಂದು ಆನ್ಸರ್ನ ಕೊಡ್ರಿ ಅಂತ. ಅದು ಒಂದೇ ಒಂದು ಆನ್ಸರ್ ಕೊಡ್ತು ಅಂತ ಅಂದರೆ ಯೂಸಿಜ್ ಚಾಲ್ನೇ ಕೊಡಬೇಕು, ಬೇರೆ ಯಾರನ್ನೂ ಕನ್ಸಿಡರೇಷನ್ಗೆ ಮಾಡೋಕ್ಕಾಗೋದಿಲ್ಲ. ನಾವು ಟಾಪ್ 3 ಅಂತ ತಗೊಂಡಾಗ RCB ಇವ್ರು ಬೇಕು ಗುರು ಅಂತ ಅನ್ನಿಸಿದೆ ಅಂತಾರೆ. ಫಸ್ಟ್ ಯೂಸಿಜ್ ಚಾಲ್ ಇರ್ತಾರೆ, ಆಮೇಲೆ ಸುಯಾಶ್ ಶರ್ಮಾ ಆ್ಯಂಡ್ ಮಯಾಂಕ್ ಮಾರ್ಕೆಂಡೆ ಬರ್ತಾರೆ ನನ್ನ ಪ್ರಕಾರ. ಸೊ ನಿಮಗೆ ಗೊತ್ತಿಲ್ಲ, ನೀವು ಬೇರೆಯವ್ರನ್ನ ಪಿಕ್ ಮಾಡ್ಬೋದು, ಅಸರಂಗನ ಪಿಕ್ ಮಾಡ್ಬೋದು, ಅಥವಾ ಆಡಮ್ ಜಾಂಪರ್ ಪಿಕ್ ಮಾಡ್ಬೋದು, ಯಾರನ್ನ ಬೇಕಾದ್ರೂ ಪಿಕ್ ಮಾಡ್ಬೋದು. ಸೊ ನಿಮಗೆ ಈ ಸ್ಪಿನ್ನರ್ಗಳ ಕ್ಯಾಟಗರಿಲಿ 9 ಜನದ ಕ್ಯಾಟಗರಿಲಿ ನಿಮಗೆ ಯಾರು ಇಷ್ಟ RCBಗೆ ಬರಬೇಕು ಅಂತ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ ಟಾಪ್ 3ನ. ಆ್ಯಂಡ್ ಇವಾಗ ಡಿಸ್ಪ್ಲೇ ಮಾಡಿದ್ದೀನಿ ಹೆಸರುಗಳು, ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಟೋಟಲ್ ಓವರ್ ಆಲ್ 15 ಜನ ಸ್ಪಿನ್ನರ್ಸ್ನ ಡಿಸ್ಪ್ಲೇ ಮಾಡೋದು RCB. ಅದರಲ್ಲಿ ಫಿಂಗರ್ ಸ್ಪಿನ್ನರ್ಸು ರವಿ ಅಶ್ವಿನ್ RCB ಟಾರ್ಗೆಟ್ ಮಾಡಿದ್ರೆ ಬೆಟರ್ ಆಗಿರುತ್ತೆ. ಬಟ್ ಇವರು ಒಂದು 10 ಕೋಟಿ ರೇಂಜ್ಗೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಅದೇ ಒಂದು 10 ಕೋಟಿ ಕೊಡ್ತಾರೆ ಅಂತಂದರೆ ಬಿಡ್ ಮಾಡಿ ತೊಗೊಳ್ಳಿ. ಸಿಕ್ಕಾಪಟ್ಟೆ ಚಾಣಾಕ್ಷ ಆ್ಯಂಡ್ ಬ್ಯಾಟಿಂಗ್ ಕೂಡ ಆಡುವಂಥ ಕೇಪಬಿಲಿಟಿ ಇದೆ. ಯಾವುದೇ ಆರ್ಡ್ರಲ್ಲಿ ಬೇಕಾದ್ರೆ ಟಾಪ್ ಆಫ್ ದ ಆರ್ಡ್ರಲ್ಲಿ, ಮಿಡ್ಲ್ ಆರ್ಡ್ರಲ್ಲಿ, ಲೋವರ್ ಒಂದು ಆರ್ಡ್ರಲ್ಲಿ ಎಲ್ಲಿ ಬೇಕಾದ್ರೂ ಆಡುವಂಥ ಕೇಪಬಿಲಿಟಿ ಇದೆ. ಬ್ಯಾಟಿಂಗ್ ಕೂಡ ಕಾಂಟ್ರಿಬ್ಯೂಟ್ ಮಾಡುವಂಥ ಎಬಿಲಿಟಿ ಇರೋದ್ರಿಂದ ಸೊ ಇವರು ಒಂಥರ ಬೆಂಕಿ ಪಿಕ್ ಆಗ್ತಾರೆ. ಆ್ಯಂಡ್ ಚಾಕಚಕ್ಯತೆ ಏನಿದೆ ಅಶ್ವಿನ್ಗೆ ಯಾರಿಗೂ ಇಲ್ಲ IPL ಅಲ್ಲಿ, ಆ ರೇಂಜಿಗೆ ಚಾಕಚಕ್ಯತೆ ಅಂತೂ ಇದೆ. ಸೊ ಒಂಥರ ಮಿಡ್ ಓವರ್ಸಲ್ಲಿ ವಿಕೆಟ್ ಎತ್ತುವಂಥ ಬೌಲರು, ಗೇಮ್ನ ಟರ್ನ್ ಮಾಡುವಂಥ ಬೌಲರ್ ಯಾರಿದ್ದಾರೆ ಅಂತಂದರೆ ಇಲ್ಲಿ ಲಿಸ್ಟಲ್ಲಿ ರವಿ ಅಶ್ವಿನೇ. ಕೃಣಾಲ್ ಪಾಂಡ್ಯ, ಸೊ ಇವರು ಒಂದು ಆಲ್ರೌಂಡರ್ ಅಂತ ಹೇಳಬೇಕು. ಬ್ಯಾಟಿಂಗ್ ಕೂಡ ಆಡ್ತಾರೆ, ಬೌಲಿಂಗ್ ಕೂಡ ಮಾಡ್ತಾರೆ. ಬಟ್ ಎಲ್ಲ ಮ್ಯಾಚು ಎಫೆಕ್ಟಿವ್ ಆಗಿ ಕಾಣಿಸ್ಕೊಳ್ಳಲ್ಲ. ಬೌಲಿಂಗಲ್ಲೂ ಎಫೆಕ್ಟಿವ್ ಆಗಿ ಕಾಣಿಸ್ಕೊಳ್ಳಲ್ಲ ಆ್ಯಂಡ್ ಬ್ಯಾಟಿಂಗಲ್ಲೂ ಎಫೆಕ್ಟಿವ್ ಆಗಿ ಕಾಣಿಸ್ಕೊಳ್ಳಲ್ಲ. ಎಲ್ಲೋ ಒಂದು 14 ಮ್ಯಾಚಲ್ಲಿ 1 ಮ್ಯಾಚೋ 2 ಮ್ಯಾಚೋ ಆಡ್ತಾರೆ. ಸೊ ನನ್ನ ಪ್ರಕಾರ ಅಷ್ಟೊಂದು ಡಿಮ್ಯಾಂಡಲ್ಲಂತೂ ಈ ಆಪ್ಷನ್ ಇರೋದಿಲ್ಲ. ಒಂದು 5 ಕೋಟಿ ರೇಂಜ್ಗೆ ಹೋಗುವಂಥ ಸಾಧ್ಯತೆ ಇರುತ್ತೆ ಯಾವುದಾದ್ರು ಒಂದು ಟೀಮ್ಗೆ. ಬಟ್ ನನ್ನ ಪ್ರಕಾರ ನಮ್ಮ RCBಗೆ ಕೃಣಾಲ್ ಪಾಂಡ್ಯ ಏನೋ ಒಂದು ಚೆನ್ನಾಗಿರುತ್ತೆ ಬಂತು ಅಂತಂದರೆ. ಬಟ್ ಗೊತ್ತಾಗ್ತಿಲ್ಲ ನನಗೆ, ಒಂಥರ ಇವ್ರದ್ದು ಒಂಥರ ಕನ್ಸಿಸ್ಟೆನ್ಸಿ ಇಲ್ವಲ್ಲ. ಸೊ ಆದ್ದರಿಂದ ಇವರು ಎಫೆಕ್ಟಿವ್ ಆಗಿ ಎಲ್ಲ ಮ್ಯಾಚು ಕಾಣಿಸ್ಕೊಳ್ಳೋದಿಲ್ಲ. ವಿಕೆಟ್ಸ್ ಎತ್ತದಿರ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ, ಆ್ಯಂಡ್ ರನ್ನು ಕೂಡ ಹೊಡಿತಾರೆ ಅಂತಲೂ ಕೂಡ ಹೇಳೋದಕ್ಕಾಗೋದಿಲ್ಲ. ಬಟ್ ಹೊಡೆದ್ರೆ ಹೊಡಿತಾರೆ, ಹೊಡಿಲ್ಲ ಅಂದರೆ ಹೊಡಿಯೋಲ್ಲ. ಆಮೇಲೆ ವಿಕೆಟ್ ಎತ್ತಿದ್ರೆ ಇಲ್ಲಾಂದ್ರೆ ಎತ್ತದೇ ಇಲ್ಲ. ಒಂದು ಮ್ಯಾಚ್ ಎತ್ತಿದ್ರೆ 3-4 ವಿಕೆಟ್ ಎತ್ಬಿಡ್ತಾರೆ, ಇಲ್ಲಾಂದ್ರೆ ವಿಕೆಟ್ ಎತ್ತದೇ ಇಲ್ಲ. ಸೊ ಆ ಥರ ಸೀನ್ ಇವ್ರದ್ದು. ಸೊ ಇನ್ಕನ್ಸಿಸ್ಟೆನ್ಸಿ ಸಿಕ್ಕಾಪಟ್ಟೆ ಇದೆ ಕೃಣಾಲ್ ಪಾಂಡ್ಯ ಅಂತ ಬಂದಾಗ. ಒಂದು ಆಪ್ಷನ್ ಆಗಿ ಇಟ್ಕೋಬೋದು RCB. ಬಟ್ ರವಿ ಅಶ್ವಿನ್ ಒಂಥರ ಮೇನ್ ಪ್ರಿಫರೆನ್ಸ್ ಆಗಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಸಾಯಿ ಕಿಶೋರ್ ಒಳ್ಳೆ ಬೌಲರು. ಬಟ್ ನನ್ನ ಪ್ರಕಾರ RCB ಇವ್ರನ್ನ ಇವಾಗ ತೊಗೊಳೋದಕ್ಕೆ ಮುಂಚೆನೇ ತೊಗೊಳಂಗಿದ್ರೆ ನನ್ನ ಪ್ರಕಾರ ಸಾಯಿ ಕಿಶೋರ್ಗೆ ಟಾರ್ಗೆಟ್ ಮಾಡೋದು ಸಿಕ್ಕಾಪಟ್ಟೆ ಡೌಟು. ನನ್ನ ಪ್ರಕಾರ ಏನು ಗೊತ್ತಾ ಮಗ, ಈ ಸ್ಪಿನ್ನರ್ಸ್ಗಳ ಕ್ಯಾಟಗರಿ ಅಂತ ಬಂದಾಗ ಇಂಡಿಯನ್ಸ್ನ ಟಾರ್ಗೆಟ್ ಮಾಡಬೇಕು RCB. ಓವರ್ಸೀಸ್ ಪ್ಲೇಯರ್ಗಳನ್ನ ಸ್ಪಿನ್ನರ್ಸ್ನ ತಗೊಂತು ಅಂತಾರೆ ನನ್ನ ಪ್ರಕಾರ ಅದು ಯೂಸ್ಲೆಸ್ಸು, ಒಂಥರ ವರ್ತ್ಲೆಸ್ ಆಗಿರುತ್ತೆ. ಒಂದು ಸ್ಲಾಟ್ನ ಒಂಥರ ಹಾಳು ಮಾಡ್ದಂಗೆ ಇರುತ್ತೆ. ನಾವು ಮೇಯ್ನಾಗಿ ಆಲ್ರೌಂಡರ್ಸ್ನ, ಬ್ಯಾಟರ್ಸ್ಗಳನ್ನ ಜೊತೆಗೆ ಫಾಸ್ಟ್ ಬೌಲರ್ನ ನಾವು ನೋಡಬೇಕಾಗುತ್ತೆ. ಆ 4 ಜನ ಏನು ಆಡಿಸ್ತೀವಿ, ಸ್ಪಿನ್ನರ್ನ ಆಡಿಸಿ ಇಲ್ಲ ಒಂಥರ ಪ್ರಯೋಜನ ಇಲ್ಲ, ಆ ಥರ ಆಗೋಗ್ಬಿಡುತ್ತೆ. ಅಸರಂಗನ ಆಡಿಸ್ಬಿಟ್ಟು ಆ ಥರ ಯೂಸ್ಲೆಸ್ ಆಯ್ತಲ್ಲ. ಸೊ ಆ ಥರ ಆಗೋಗ್ಬಿಡುತ್ತೆ. ನನ್ನ ಪ್ರಕಾರ ಇಂಡಿಯನ್ಸ್ನ ಮೇನಾಗಿ ಇವರು ಸ್ಪಿನ್ನರ್ ಆಗಿ ಇಟ್ಕೋಬೇಕು. ಓವರ್ಸೀಸ್ ಅವ್ರನ್ನ ಎಳ್ಕೊಬರೋದಕ್ಕಿಂತ ಮಹೇಶ್ ತೀಕ್ಷಣ ಅವ್ರನ್ನ ನನ್ನ ಪ್ರಕಾರ ಟಾರ್ಗೆಟ್ ಮಾಡಿಲ್ಲ ಅಂತಂದರೆ ಒಳ್ಳೇದು. ಬೇಕಾದ್ರೆ CSK ತಗೊಂಡು ಮತ್ತೆ ಆಡಿಸ್ಕೊಳ್ಳಿ. ಆಮೇಲೆ ಮಿಚೆಲ್ ಸ್ಯಾಂಟ್ನರ್ ಒಳ್ಳೆ ಪಿಕ್ ಆಗ್ತಾರೆ. ಬಟ್ ನನಗೇನೋ ಅನ್ನಿಸ್ತಿಲ್ಲ ಇವ್ರನ್ನ ಬಿಡ್ ಮಾಡಿ ತೊಗೊತಾರೆ ನಮ್ಮ RCB ಅಂತ. ಲಾಸ್ಟ್ ಟೈಮ್ ಬಿಡ್ ಮಾಡಿದ್ರು ಅಂತ ಕಾಣಿಸುತ್ತೆ ಮಿಚೆಲ್ ಸ್ಯಾಂಟ್ನರ್ಗೆ RCB. ಗೊತ್ತಿಲ್ಲ, ಬಿಡ್ ಮಾಡಿದ್ರು ಮಾಡ್ಬೋದು. ಒಂಥರ ಆಲ್ರೌಂಡರ್ಸು ಕೂಡ ಇದ್ದಾರೆ ಹೇಳಿ ಈ ಲಿಸ್ಟಲ್ಲಿ. ಫಿಂಗರ್ ಸ್ಪಿನ್ನರ್ ಲಿಸ್ಟಲ್ಲಿ ಆಲ್ರೌಂಡರ್ಸ್ ಕೂಡ ಇದ್ದಾರೆ. ವಾಷಿಂಗ್ಟನ್ ಸುಂದರ್ನ ಪಿಕ್ ಮಾಡ್ತು ಅಂದರೆ ಬೆಟರ್ ಆಗಿರುತ್ತೆ. ಯಾಕಂದರೆ ಇಂಡಿಯನ್ ಆಪ್ಷನ್ನು ಇಲ್ಲಿ ಓವರ್ಸೀಸ್ ಸ್ಲಾಟ್ನ ಒಂದು ಉಳಿಸ್ದಂಗೂ ಇರುತ್ತೆ. ಓವರ್ಸೀಸಲ್ಲಿ ಅದೇ ಹೇಳಿದ್ನಲ್ಲ, ನಾವು ಮೇಯ್ನಾಗೆ ಬ್ಯಾಟಿಂಗು ಜೊತೆಗೆ ಫಾಸ್ಟ್ ಬೌಲಿಂಗ್ನ ಮೇನ್ ಇಂಟೆನ್ಷನ್ ಇಟ್ಕೊಬೇಕು. ಜೊತೆಗೆ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ನ ಸ್ಟ್ರೆಂಥಿಂಗ್ ಮಾಡ್ಕೊಳ್ಳೋ ಥರ ಇಟ್ಕೋಬೇಕು. ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ನ ನಾವು ಇಂಡಿಯನ್ಸ್ಗೆ ಒಂಥರ ಹಿಡಿದು ಅಂತ ಅಂದರೆ ಚೆನ್ನಾಗಿರುತ್ತೆ ನನ್ನ ಪ್ರಕಾರ. ನಿಮ್ಮ ಪ್ರಕಾರ ಗೊತ್ತಿಲ್ಲ. ಇಲ್ಲಿ ರವಿ ಅಶ್ವಿನ್ ಈ ಲಿಸ್ಟ್ನ ನೋಡ್ತವ್ರೆ 6 ಜನದ ಲಿಸ್ಟಲ್ಲಿ ರವಿ ಅಶ್ವಿನ್ ಮತ್ತು ವಾಷಿಂಗ್ಟನ್ ಸುಂದರ್ ನನ್ನ ಪ್ರಕಾರ ಟಾಪ್ ಪ್ರಿಫರೆನ್ಸಲ್ಲಿ ಇರ್ತಾರೆ. ಕೃಣಾಲ್ ಪಾಂಡ್ಯ ಒಂದು ಆಪ್ಷನ್ ಆಗಿರ್ತಾರೆ ನಮ್ಮ RCBಗೆ. ಸೊ ಈ 3 ಜನದಲ್ಲಿ ಯಾರು ತಗೊಳ್ಳಿ ನಮ್ಮ RCB ಅಂತ ಹೇಳ್ತೀನಿ ಅಷ್ಟೇ ಮಗ. ಅದನ್ನು ಬಿಡ್ತು ಅಂದರೆ ಇವರು ಸಾಯಿ ಕಿಶೋರ್,
ತೀಕ್ಷಣ ಮತ್ತು ಮಿಚೆಲ್ ಸ್ಯಾಂಟ್ನರ್ಗೆ ಬಿಡ್ ಮಾಡ್ತಾರೆ ಅಂತ ನನಗೆ ಯಾಕೋ ಅನ್ನಿಸ್ತಾ ಇಲ್ಲ. ಸೊ ನಿಮ್ಮ ಅನಿಸಿಕೆ ಏನು? ಈ 2 ಲಿಸ್ಟ್ ನೋಡಾದ್ಮೇಲೆ ಈ 15 ಆಯ್ಕೆಗಳಲ್ಲಿ ಯಾರು ಬರಬೇಕು ನಮ್ಮ RCBಗೆ ಸ್ಪಿನ್ ಕ್ಯಾಟಗರಿಲಿ? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ ಮಗ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಹೂವ.